ಎಲ್ಲರೂ ಓದಿಲ್ಲ. ಅಲ್ಲಿ ಅವನು ಹೇಳ್ತಾನೆ ಮನುಸ್ಮೃತಿಯಲ್ಲಿ, ದಾಸ್ಯಂ ಶೂದ್ರಂ ದ್ವಿಜನ್ಮನಾಂ, ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು ಅಂತ. ಬ್ರಾಹ್ಮಣರಿರೋದು ಈ ದೇಶದಲ್ಲಿ 4%. ಆ 4%ಅಲ್ಲಿ 2% ಮಹಿಳೆಯರಿಗೆ ಅವರು ಸಮಾನತೆ ಕೊಟ್ಟಿಲ್ಲ. ಅದರಿಂದ 2%. 2% ಇರತಕ್ಕಂಥ ನಮ್ಮ ದೇಶದ ಬ್ರಾಹ್ಮಣರು ಮನುಸ್ಮೃತಿಯನ್ನು ತಂದು ನಾವು ದೇಶ ಆಳ್ತಾ ಇವಿ ಅಂತಾರೆ. ಎಷ್ಟು ಅವಮಾನಕರವಾಗಿದೆ ನೋಡಿ. ನಮ್ಮ 98% ಜನರಿಗೆ ಈ ದೇಶದಲ್ಲಿ, ಅವ್ರು ಯಾವುದೇ ಜಾತಿ ಮತ ಆಗಿರ್ಬೋದು, ಅವರಿಗೆ ಇನ್ನೂ ಸ್ವಾಭಿಮಾನ ಬಂದಿಲ್ಲ, ಆತ್ಮಗೌರವ ಇಲ್ಲ, ಅವರಿಗೆ ಮಾನ ಮರ್ಯಾದೆ ಇಲ್ಲ. ಇವ್ರನ್ನ ಗುಲಾಮರು ಅಂತ ಕರೆದರೂ ಸಹ ಇವ್ರನ್ನ ಮಾನ ಮರ್ಯಾದೆ ಇಲ್ಲ. ಅಂಥ ಪೆದ್ದ ಜನರಾಗ್ಬಿಟ್ಟಿದ್ದಾರೆ ನಮ್ಮ ಮತದಾರರು. ಆದ್ದರಿಂದ ಎಲ್ಲ ಮತದಾರರು ಸ್ವಾಭಿಮಾನದಿಂದ ಎಚ್ಚೆತ್ತಬೇಕು. ಅವರು ಸ್ವಾಭಿಮಾನದಿಂದ ಎದ್ದೇಳುವಾಗೆ ನೀವು ನಿಮ್ಮ ಬರವಣಿಗೆಯನ್ನು ಮಾಡಬೇಕು. 1927ನೇ ಇಸ್ವಿಯಲ್ಲಿ ಇಂಥ ಅಪಾಯಕಾರಿಯಾದಂಥ ಮನುಷ್ಯ ವಿರೋಧಿಯಾದಂಥ ಮನುಸ್ಮೃತಿಯನ್ನು ಪೆರಿಯಾರ್ ಸುಟ್ಟು ಹಾಕಿದ್ರು. ಅವರು ಸುಟ್ಟಾಕಿದ ಒಂದು ವಾರದಲ್ಲೇ ಬಾಬಾ ಸಾಹೇಬರು ಸುಟ್ಟಾಕಿದ್ರು 1927ರಲ್ಲಿ. ಇಷ್ಟೆಲ್ಲ ದೊಡ್ಡ ಘಟನೆ ನಡೆದರೂ ಸಹ ನಮ್ಮ ದೇಶದ ಜನರಿಗೆ ಯಾರು ವಿದ್ಯಾವಂತರು ಅಂತ ಹೇಳ್ಕೋತಾರೋ ಆ ವಿದ್ಯಾವಂತರು ನಿಜವಾಗೂ ವಿದ್ಯಾವಂತರಾಗಿಲ್ಲ. ಅವರು ಅವಿದ್ಯಾವಂತರಾಗಿ ಕುಳಿತುಬಿಟ್ಟಿದ್ದಾರೆ. ಏನು ಓದೋ ಮನಸ್ಸೇ ಇಲ್ಲ ಅವರಿಗೆ. ಅಷ್ಟು ದಡ್ಡತನದಿಂದ ಇರತಕ್ಕಂಥ ಈ ದೇಶದ ಜನರು ಎಚ್ಚೆತ್ತುಕೊಳ್ಬೇಕೋ. ಅವರು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸುವುದಕ್ಕಾಗಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ನಮ್ಮ ಸಂವಿಧಾನ, ಸುಮಾರು 3000 ವರ್ಷಗಳ ಕಾಲ ಇದ್ದಂಥ ಗುಲಾಮಗಿರಿಯನ್ನು ಭಾಳ ಅದ್ಭುತವಾಗಿ ಅವರು ಸಂವಿಧಾನ ರಚನೆ ಮಾಡೋದ್ರ ಮೂಲಕ ಕಿತ್ತಾಕಿದ್ರು. ಈ ಸಂವಿಧಾನವನ್ನು ರಚನೆ ಮಾಡೋದ್ರಿಂದ ಬಂದ ಲಾಭ ನಮ್ಮ ಜನರಿಗೆ ಇನ್ನೂ ಅರ್ಥವೇ ಇಲ್ಲ. ಅಷ್ಟು ದಡ್ಡತನದಿಂದ ಇವರಿದ್ದಾರೆ. ಆದ್ದರಿಂದ ಇವರೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಮತ್ತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ನಮ್ಮ ಸಂವಿಧಾನ ಜೀವಂತವಾಗಿರಬೇಕು. ಅದನ್ನು ಯಾರೂ ತೆಗೀಲಿಕ್ಕೆ ಬಿಡೋದಿಲ್ಲ. ಅಕಸ್ಮಾತ್ ಏನಾದರೂ ತೆಗೀಲಿಕ್ಕೆ ಹೊರಟ್ರೆ ದೇಶದಲ್ಲಿ ರಕ್ತ ಕ್ರಾಂತಿ ಆಯ್ತದೆ. ಈ ಮಾತನ್ನು ನಾನು ಭಾಳ ನೋವಿನಿಂದ ಮತ್ತು ಎಚ್ಚರಿಕೆಯಿಂದ ನಮ್ಮ ದೇಶದ ಜನರಿಗೆ ಹೇಳ್ತಾ ಇದ್ದೀನಿ. ಆದ್ದರಿಂದ ನೀವೆಲ್ಲರೂ ನಮ್ಮ ಸಂವಿಧಾನವನ್ನು ಉಳಿಸ್ಬೇಕು, ನಮ್ಮೇಲೆ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು. ಎಲ್ಲರೂ ಸರಿಸಮಾನರು, ಎಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ, ಎಲ್ಲರೂ ಸಮಾನರು. ಇಂಥ ದೊಡ್ಡ ತತ್ವವನ್ನು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಬಾಬಾ ಸಾಹೇಬರು. ಅವರ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆಯನ್ನು ನಮ್ಮ ದೇಶದ ಜನ, ಸ್ವಾಭಿಮಾನ ರಹಿತ ಜನ ಇನ್ನೂ ಅರ್ಥ ಮಾಡ್ಕೊಂಡಿಲ್ವಲ್ಲ. ಅವ್ರಿಗೆ ಅರ್ಥ ಆದರೆ ಸ್ವಾಭಿಮಾನ ಬರ್ತದೆ, ಅವ್ರಿಗೆ ಸ್ವಾಭಿಮಾನ ಬಂದರೆ ಇದು ಅರ್ಥವಾಗ್ತದೆ ಅಂತ ಹೇಳಿ ನಾನು ತಾವೆಲ್ಲರೂ ದೇಶ ಉಳಿಸ್ಬೇಕು, ಪ್ರಜಾಪ್ರಭುತ್ವ ಉಳಿಸ್ಬೇಕು, ನಮ್ಮ ಸಂವಿಧಾನ ಉಳಿಸ್ಬೇಕು. ಯಾವುದೇ ದೇವರು ನಮಗೆ ಬೇಕಿಲ್ಲ, ಯಾವ ದೇವರಿಂದ ಏನೂ ಉಳಿದಿಲ್ಲ. ಬೇಕಾದಷ್ಟು ದಾಳಿಗಳಾಗಿವೆ ದೇಶದಲ್ಲಿ. ಕಳೆದ ಪ್ರಾಚೀನ ಕಾಲದಿಂದ ಬ್ರಿಟಿಷ್ನವರು ಬರುವ ತನಕ ನಮ್ಮ ದೇಶದ ಮೇಲೆ 26 ಸಾರಿ, 1-2 ಸಾರಿ ಅಲ್ಲ, 26 ಸಾರಿ ದಾಳಿಗಳಾಗಿವೆ. ನಮ್ಮ ದೇಶ ಪರಕೀಯ ದಾಳಿಗೆ ತುತ್ತಾಗಿದೆ. ಆಗ ಇದ್ದ ನಿಮ್ಮ ದೇವರುಗಳು ಒಂದು ಕಾಪಾಡಿಲ್ಲ. ಆದ್ದರಿಂದ ಈಗಿನ ದೇವರುಗಳು ನಿಮ್ಮನ್ನು ಕಾಪಾಡೋದಿಲ್ಲ. ಆ ಎಲ್ಲ ದೇವರುಗಳನ್ನ ಬಿಸಾಕಿ ನೀವು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ನಮ್ಮ ಎಲ್ಲ ಜನರನ್ನು, ನಮ್ಮ ಸಹಪಾಠಿ ಜನರುಗಳನ್ನ, ನಮ್ಮ ಸಹಮಾನವರನ್ನು ಸ್ವಾಭಿಮಾನಿಗಳನ್ನಾಗಿ ಬೆಳೆಸಬೇಕು ಅಂತ ಹೇಳ್ತೇನೆ. ಜೈ ಭಾರತ್, ಜೈ ಸಂವಿಧಾನ. ಧನ್ಯವಾದ. ಮಹೇಶ್ ಚಂದ್ರ ಗುರು ಸರ್ ಮಾತಾಡ್ತಾರೆ.